ಸರ್ ನಮಸ್ತೆ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನಮಸ್ತೆ. ನಮ್ಮ ಹೆಸರು ಪ್ರಸನ್ನ ಅಂತಂದು ಹೇಳ್ಬಿಟ್ಟು ಇಲ್ಲಿ ಹೊಸದುರ್ಗ ತಾಲೂಕಿಂದ ಒಂದು ಸಿಟಿಯಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಈ ಫಾರ್ಮ್ ಮಾಡಿದ್ವಿ ಸರ್. ನಾವು ಇದು ಹೊಸದಾಗಿ ಫಸ್ಟ್ ಟೈಮ್ ಮಾಡಿದ್ವಿ. ನಾವು ಈಗ ಫ್ರೆಂಡ್ಸ್ಗಳು ಅಲ್ಲಿ ಇಲ್ಲಿ ನೋಡಿದ್ವಿ, ಅದ್ರ ಸಲಹೆ ಮೇರೆಗೆ ಮಾಡಿದ್ವಿ. ಅವ್ರನ್ನೆಲ್ಲ ಕೇಳಿಬಿಟ್ಟು ಅನುಭವ ಕೇಳಿಬಿಟ್ಟು ಮಾಡ್ಬೋದು ಅಂದಿದ್ದಕ್ಕೆ ಮಾಡಿದ್ವಿ ಸರ್. ನಾವು ಇಲ್ಲೊಂದು ಹೊಸದಾಗಿ. ಸರ್ ಈಗ ನಿಮ್ಮ ಶೆಡ್ಡಲ್ಲಿ ಎಷ್ಟು ಕುರಿಗಳನ್ನ ಸಾಕಿರ ಸರ್ ನೀವು? ಸರ್ ಈಗ ನಾವು ಹೊಸ್ದಾಗಿ ಮಾಡಿರೋದ್ರಿಂದ ಒಂದು 50ರಿಂದ 60 ಇವಾಗ ಸದ್ಯಕ್ಕೆ ಸಾಕಿದ್ದೀವಿ. ಮುಂದೆ ಇದನ್ನು ಹೆಚ್ಚುವರಿ ಮಾಡಬೇಕು, ಇದರಿಂದಾನೇ ಬಂದಂಥ ಲಾಭದಿಂದ ಅಂತ ಅಂದ್ಕೊಂಡಿದ್ವಿ ಸರ್. ಸರ್ ಈಗ ನೀವು ಇದನ್ನ ಪಾರ್ಟ್ ಟೈಮಾಗಿ ತೊಗೊಂಡಿದ್ದೀರಾ ಅಥವಾ ಫುಲ್ ಟೈಮಾಗಿ ಇದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿರಾ? ಫಸ್ಟು ನಾವು ಶೆಡ್ ಮಾಡ್ಬೇಕಾದ್ರೆ ಏನಾಯ್ತು, ಪಾರ್ಟ್ ಟೈಮ್ ತೊಗೊಂಡು ಮಾಡಬೇಕು ಅಂತಲೇ ಅಂದ್ಕೊಂಡ್ವಿ. ಓಕೆ. ಈ ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ಮೇಲೆ ಏನಾಯ್ತು ಅಂದರೆ ಇದನ್ನೇ ಮೇನ್ ಬಿಸ್ನೆಸ್ ಥರ ಮಾಡಬೇಕು ಅಂತಂದು ಅಂದ್ಕೊಂಡು ಇವಾಗ ಇದರಲ್ಲಿ ಹೆಚ್ಚುವರಿ ಮಾಡ್ಕೊಂತ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಸರ್. ಸರ್ ಈಗ ಕುರಿಗಳನ್ನೆಲ್ಲ ನೀವು ಎಲ್ಲಿಂದ ತೊಗೊಂಬರ್ತೀರಾ, ಮತ್ತು ಎಷ್ಟು ವಯಸ್ಸಿನ ಕುರಿಗಳು ತೊಗೊಂಬರ್ತೀರಾ, ಮತ್ತು ಯಾವ ರೇಟಿಂಗ್ ಕುರಿಗಳನ್ನ ತೊಗೊಂಬರ್ತೀರಾ ಸರ್? ಅದಕ್ಕೆ ಸರ್ ಈಗ ನಮಗೂ ಅನುಭವ ಇಲ್ಲದ ಕಾರಣದಿಂದ ನಮ್ಮ ಸ್ನೇಹಿತರು ಪರಿಚಯರನ್ನ ಕರ್ಕೊಂಡೋಗಿ ಸದ್ಯ ನಮ್ಮ ಇಲ್ಲಿ ನಮ್ಮ ಒಳನಾಡಿನಲ್ಲಿ ನಾಟಿ ಲೋಕಲ್ ಭಾಗದಲ್ಲಿ ಸಿಗುತ್ತೆ ಹೊಸದುರ್ಗದ ಸಂತೆಯಲ್ಲಿ, ಅವನ್ನೇ ಸದ್ಯಕ್ಕೆ ಹಾಕಿದ್ದೀವಿ ಸರ್. ಇವಾಗ ಸದ್ಯಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಸ್ವಲ್ಪ ಅನುಭವ ಬಂದಂಗೆ ಅಮೀನ್ಗಡ ಅಥವಾ ಕುಂಕುಂಪಳ್ಳಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಸದ್ಯಕ್ಕೇನು ಇಲ್ಲೇ ನಾಟಿ ಹಾಕಿದ್ದೀವಿ ಸರ್. ಸರ್ ಏನು ರೇಟಿನ ಮರಿ ತರ್ತಾ ಇದ್ದೀರಾ, ಎಷ್ಟು ತಿಂಗಳು ಮರಿಗಳನ್ನ ತೊಗೊಂಬರ್ತಾ ಇದ್ದೀರಾ ಸರ್? ಈಗ ಒಂದು 3 ತಿಂಗಳು ಮರಿ ಅಂದರೆ ಒಂದು 7ರಿಂದ 8 ಸಾವಿರಕ್ಕೆ ಸಿಗ್ತದೆ ಸರ್. ಒಂದು 4 ತಿಂಗಳು ಮರಿ ಅಂದರೆ ಒಂದು 10,000 ರೂಪಾಯಿ ಲೆವೆಲ್ಲಿ ಸಿಗ್ತಾವೆ ಸರ್. ನೀವು ತರೋದು ಯಾವ ರೇಟ್ ಮರಿಗಳು? ಸರ್ ನಾನೀಗ ಒಂದು 2 ಬ್ಯಾಚ್ ಮಾಡಿದ್ದೀನಿ ಸರ್. ಇವು ಒಂದು 8,000 ರೂಪಾಯಿದವು ಮರಿ ಇದ್ದಾವೆ, ಈ ಕಡೆಗೆಲ್ಲ 10,000 ರೂಪಾಯಿ ಮರಿ ಇದ್ದಾವೆ ಸರ್. 2 ಥರ ಇರಲಿ ಅಂತ ಹಾಕಿದ್ದೀನಿ ಸರ್. ಸರ್ ನಿಮ್ಮ ದಿನನಿತ್ಯದ ದಿನಚರಿ ಹೇಗಿರುತ್ತೆ ಸರ್ ಕುರಿ ಶೆಡ್ಡಲ್ಲಿ, ಅದನ್ನು ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ ಸರ್. ಏನಿಲ್ಲ, ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಎದ್ದೇಳ್ತೀವಿ. ಎದ್ದೆಂದಿಟ್ಟು ಕೆಳಗೊಂದು ಸ್ವಲ್ಪ ಮರಿ ಬಿಟ್ಟಿದ್ವಿ, ಮೇಲೆ ಸ್ವಲ್ಪ ಎಲಿವೇಟೆಡ್ ಶೆಡ್ ಒಂದು ಸ್ವಲ್ಪ ಬಿಟ್ಟಿದ್ದೀವಿ. ಈ ಎಲಿವೇಟೆಡ್ ಶೆಡ್ಡಾಗಿ ಏನು ಮಾಡ್ತೀವಿ, ನಾವು ನೀಟಾಗಿರಲಿ, ವಾಸನೆ ಬರಬಾರ್ದು ಅಂತ ಸುಮ್ಮನೆ ಒಂದು ಬರ್ಲು ತಗೊಂಡು ಹಂಗೆ ಮ್ಯಾಟಿ ಮೇಲೆ ಹಿಂಗೆ ಅಂತೀವಿ ಸರ್. ಕೆಳ ಬೀಳೋವೆಲ್ಲ ಬೀಳುತ್ತೆ. ಅದಾದಮೇಲೆ ಸೆಕೆಂಡ್ ಏನು ಮಾಡ್ತೀವಿ ಅಂದರೆ ಫೀಡ್ ಹಾಕ್ತೀವಿ ಸರ್. ನಾವು ಫೀಡ್ ಏನೇನು ಹಾಕ್ತೀವಿ ಅಂದರೆ ಮೆಕ್ಕೆಜೋಳ, ಆಮೇಲೆ SKM ಒಂದು ಫಿನಿಷರ್ ಅಂತ ಒಂದು ಬರುತ್ತೆ ಅದೊಂದು, ಆಮೇಲೆ ಶೇಂಗಾ ಹಿಂಡಿ ಒಂದು, ಇವನ್ನ 3 ಮಿಕ್ಸ್ ಮಾಡಿ ಅದಕ್ಕೆ ಆಮೇಲೆ ಈ ಲಿವರ್ ಟಾನಿಕ್ ಬರುತ್ತೆ ಸರ್. ಅದನ್ನು ನಾವು ಈಗ ಕೆಲವ್ರು ಏನು ಮಾಡ್ತಾರೆ, ಮರಿಗೆ 10 ml ಇಂಜೆಕ್ಟ್ ಮುಖಾಂತರವಾಗಿ ಕೊಡ್ತಾರೆ, ಇದರಲ್ಲಿ ಸಿರಪ್ ಮುಖಾಂತರವಾಗಿ. ನಾವು ಅದಕ್ಕೆ ಕಾನ್ಸಂಟ್ರೇಟ್ ಫೀಡಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಮರಿಗೆ 1/4 kg ಅಂತೆ, ಬೆಳಿಗ್ಗೆ 1/4 kg, ಸಂಜೆ 1/4 kg ಕೊಡ್ತೀವಿ ಸರ್. ಆಮೇಲೆ ಅದಾದಮೇಲೆ ಏನು ಮಾಡ್ತೀವಿ, ಒಂದು 10 ಗಂಟೆ ಆವ್ರೇಜಿಗೆ ಒಂದು ಸರಿ ರಾಗಿ ಹುಲ್ ಕೊಡ್ತೀವಿ ಸರ್. 2 ಗಂಟೆ ಒಂದು ಸರಿ ಕೊಡ್ತೀವಿ, ಆಮೇಲೆ ಸಂಜೆ ರಾತ್ರಿ ಒಂದು ಸರಿ ಕೊಡ್ತೀವಿ ಸರ್. ಸರ್ ನೀರೆಲ್ಲ ಯಾವ ಥರ ಕುಡಿಸೋದಕ್ಕೆ ಮಾಡ್ಕೊಂಡಿದ್ದೀರಾ? ನಾವು ಈಗ 4 ಪಾರ್ಟಿಷನ್ ಭಾಗ ಮಾಡಿದ್ವಿ. ಆಯಾ ಪಾರ್ಟಿಷನ್ಗೆ ಒಂದೊಂದು ಬಕೆಟು, ಒಂದೊಂದು ನಲ್ಲಿ ಕೂಡ ಹಾಕ್ಸಿದೀವಿ ಸರ್. ಅಲ್ಲಿಗೆ ಖಾಲಿ ಆದಮೇಲೆ ನಾವು ಹೋಗ್ಬಿಟ್ಟು ಅದ್ರ ಆನ್ ಮಾಡ್ತೀವಿ, ಆ ಬಕೆಟ್ ತುಂಬಿಸ್ಕೊಡ್ತೀವಿ ಸರ್. ಸರ್ ಈಗ ನೀವು ಶೆಡ್ಡು ಹೈ ಲೆವೆಲ್ ಶೆಡ್ ಅಥವಾ ಎಲಿವೇಟೆಡ್ ಶೆಡ್ ಮಾಡ್ಕೊಂಡಿರಾ, ಈ ಶೆಡ್ಡಿಗೆಲ್ಲ ಕಾಸ್ಟ್ ಎಷ್ಟು ಬಂತು ಸರ್? ಸರ್ ಅದು ಏನಾಯಿತು ಅಂದರೆ ನಾವು ಸ್ವಲ್ಪ ಅನುಭವ ಕಡಿಮೆ ಇತ್ತು ಸರ್. ನಮಗೂ ಅನುಭವ ಕಡಿಮೆ, ನಮ್ಮ ವೆಲ್ಡರ್ಗಳಿಗೂ ಅಷ್ಟಕ್ಕೊಂದು ಅನುಭವ ಇರಲಿಲ್ಲ ಸರ್. ನಮಗಿದು ಸ್ವಲ್ಪ ಜಾಸ್ತಿನೇ ಆಯ್ತು ಸರ್. ಈಗ ಇದು ಬಂದ್ಬಿಟ್ಟು ಒಂದು 14 ಒಂದು 38 ಅಗಲ ಉದ್ದ ಇದೆ ಸರ್. ಇಷ್ಟಕ್ಕೆ ಒಂದು 6.5-7 ಲಕ್ಷ ಆಗಿದೆ ಸರ್. ನಮಗೆ ಸ್ವಲ್ಪ ದುಬಾರಿ ಆಯಿತು ಶೆಡ್ಡಿಗೆ. ಆಯಿತು. ಏನಾಯಿತು, ದುಬಾರಿ ಆಗಕ್ಕೆ ಕಾರಣ ಏನಂದರೆ ಅನುಭವ ಇರಲಿಲ್ಲ ಸರ್. ಅನುಭವ ಇದ್ದಂತಾದ್ರೆ ಇದನ್ನೊಂದು 4.5 ಲಕ್ಷದಲ್ಲಿ ಮುಗಿಸ್ಕೋಬೋದು ಸರ್. ನಾವು ಈಗ ಸುಮ್ಮನೆ ಈಗ ಮೇನ್ ಪಿಲ್ಲರ್ಗಳು ಮಾತ್ರ ಗಟ್ಟಿ ಹಾಕಬೇಕು, ಇವೆಲ್ಲ ಇಷ್ಟಂತ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ ಸರ್. ಸರ್ ನೀವು ಮೇವನ್ನ ಹಸಿ ಮೇವು ಕೊಡ್ತಾ ಇದ್ದೀರಾ, ಒಣಮೇವು ಕೊಡ್ತಾ ಇದ್ದೀರಾ? ಸರ್ ನಾವು ಹಸಿ ಮೇವೇನು ಕೊಡ್ತಾ ಇಲ್ಲ ಸರ್, ಬರೀ ಒಣಮೇವು ಕೊಡ್ತಿದ್ದೀವಿ. ಆದರೆ ನಮ್ಮಲ್ಲಿ ಯಥೇಚ್ಛವಾಗಿ ರಾಗಿ ಹುಲ್ಲು ಸಿಗೋದ್ರಿಂದ ರಾಗಿ ಹುಲ್ಲೇ ಜಾಸ್ತಿ ಕೊಡ್ತೀವಿ ಸರ್. ಸರ್ ಈಗ ಹಸಿ ಮೇವು ಕುರಿಗಳಿಗೆ ತುಂಬ ಒಳ್ಳೇದಾ ಅಥವಾ ಒಣಮೇವು ತುಂಬ ಒಳ್ಳೇದಾ ಸರ್? ಸರ್ ಒಣಮೇವು ಒಳ್ಳೇದಂತೆ ಸರ್. ಈಗ ನಾವು ಏನಾಗುತ್ತೆ ಅಂದರೆ ಫ್ಯಾಟ್ನಿಂಗ್ ಪರ್ಪೋಸಿಗೆ ಮಾಡ್ತಿರ್ಬೇಕಾದ್ರೆ ಈಗ ನಾವು ಏನು ಬ್ರೀಡಿಂಗ್ ಮಾಡ್ತಿರಲ್ಲ, ಏನಿಲ್ಲ, ಲಾಂಗ್ ಟರ್ಮ್ ಮಾಡಲ್ಲ. ನಾವು ಶಾರ್ಟ್ ಟೈಮಲ್ಲಿ ಈಗ ನಾವು ಇದನ್ನು ಬಿಸ್ನೆಸ್ ಆಗಿ ಮಾಡ್ತಿರೋದ್ರಿಂದ ಒಣಮೇವು ಕೊಟ್ಟರೆ ಗಟ್ಟಿ ಬರ್ತವೆ ಮರಿ ಅಂತಂದು ಹೇಳ್ತಾರೆ ಸರ್. ಹಂಗಾಗಿ ನಾವು ಒಣಮೇವನ್ನೇ ಕೊಡ್ತಾ ಇದ್ದೀವಿ ಸರ್. ಈಗ ಒಣಮೇವನ್ನ ಹಾಗೆ ಕೊಡ್ತೀರಾ ಅಥವಾ ಚಾಪ್ ಕಟ್ರಲ್ಲಿ ಏನಾದರೂ ಚಾಪ್ ಮಾಡಿಕೊಡ್ತೀರಾ ಸರ್? ಸರ್ ಫಸ್ಟ್ಗೆ ತಂದಾಗ ಒಂದು 15 ಡೇಸು ಹಾಗೆ ಕೊಟ್ವಿ ಸರ್. ಹಾಗೆ ಕೊಟ್ಟಾಗ ಹುಲ್ಲನ್ನು ಅರ್ಧ ವೇಸ್ಟ್ ಮಾಡೋವು, ಹಂಗಾಗಿ ಚಾಪ್ ಕಟ್ರ್ ತಂದು ಈಗ ಚಾಪ್ ಮಾಡಿಕೊಡ್ತಾಯಿದ್ದೀವಿ ಸರ್. ಈಗೆಲ್ಲ ನೀಟಾಗಿ ಕ್ಲೀನಾಗಿ ತಿಂತಾರೆ ಸರ್, ಸ್ವಲ್ಪನೂ ಕೊಡ್ದಂಗೆ. ಸರ್ ಈಗ ಸೈಲೇಜು ಹಾಕಿದ್ರೆ ಉತ್ತಮವಾಗಿ ಬರ್ತವೆ ಅಂತ ಹೇಳ್ತಾರೆ ಮರಿಗಳು, ಅದ್ರ ಬಗ್ಗೆ ನೀವೇನಾದ್ರು ಹೇಳೋಕ್ಕಾಗತ್ತಾ ಸರ್? ನಾವು ಸೈಲೇಜ್ ಹಾಕಿದ್ರೆ ಉತ್ತಮ ಬರ್ತವೆ ಅಂದರು, ಒಂದಿಬ್ಬರು ಉತ್ತಮ ಬರ್ತವೆ ಅಂದರು, ಕೆಲವ್ರು ಏನಂದ್ರು ಇಲ್ಲ ಗಟ್ಟಿ ಬರಲ್ಲ ಮರಿ ಅಂದರು. ಆಮೇಲೆ ನಾವು ಫಸ್ಟ್ ಟೈಮು ಸೈಲೇಜ್ ತರಿಸಿದ್ವಿ ಸರ್. ತರಿಸಿ ನೀವು ನೋಡಿದ್ವಿ ನಾವು 1 ತಿಂಗಳು. ಸೈಲೇಜ್ಗೆ ಏನಂತ ಗಟ್ಟಿ ಬರಲ್ಲ, ಮುಂದೆ ಕಾಸ್ಟ್ ದುಬಾರಿ ಆಗುತ್ತೆ, ನಮಗೆ ಏನು ಲಾಭದಾಯಕ ಆಗಲ್ಲ ಸರ್. ಸರ್ ನೀವು ಮರಿನ ಎಷ್ಟು ತಿಂಗಳು ಸಾಕಿ ಮಾರ್ತೀರಾ ಸರ್? ಸರ್ ನಾವು 2ರಿಂದ 3 ತಿಂಗಳು ಸಾಕ್ತೀವಿ ಸರ್. 3 ತಿಂಗಳು ಮೇಲೆ ಇಟ್ಕೊಳ್ಳೋದಿಲ್ಲ, 3 ತಿಂಗಳ ಒಳಗೆ 100 ಡೇಸ್ ಒಳಗಡೆಗೆ ಸೇಲ್ ಮಾಡ್ತೀವಿ ಸರ್. ಈಗ ನೀವು ಮರಿಗಳನ್ನ 100 ಡೇಸ್ ಅಥವಾ 3 ತಿಂಗಳಿಗೆ ಮಾರ್ತೀನಿ ಅಂತ ಹೇಳಿದ್ರಿ,
ಯಾವ ರೀತಿ ಮಾರ್ತೀರಾ ಸರ್? ತೂಕದ ಲೆಕ್ಕ ಮಾರ್ತೀರಾ ಅಥವಾ ಉಂಡಿ ಲೆಕ್ಕ ಮಾರ್ತೀರಾ ಅಥವಾ ಇಲ್ಲೇ ಮಾರ್ತೀರಾ ಅಥವಾ ಮಾರ್ಕೆಟಿಗೆ ಹಾಕೊಂಡೋಗಿ ಮಾರ್ತೀರಾ? ಸರ್ ಇಲ್ಲಿ ಕೆಲವರು ಮುಸಲ್ಮಾನ್ ಬಾಂಧವರು ಬರ್ತಾರೆ, ಆಮೇಲೆ ಇಲ್ಲಿ ಹಬ್ಬ ಜಾತ್ರೆಗಳು ಇರ್ತಕ್ಕಂಥವ್ರು ಅವರು ಬರ್ತಾರೆ. ಬಂದಾಗ ಕೆಲವರು ಅವರು ಉಂಡಿನ ಕೇಳಿದರೆ ಉಂಡಿನೂ ಕೊಡ್ತೀವಿ ಸರ್. ಈಗ ಮಟನ್ ಅಂಗಡಿಯವರು ಅವರೆಲ್ಲ ಬಂದರೆ ಏನು ಮಾಡ್ತಾರೆ ಅಂದರೆ ಅವರು ತೂಕದ ಆಧಾರದ ಮೇಲೆ ಕೇಳ್ತಾರೆ, ನಾವು ತೂಕದ ಆಧಾರದ ಮೇಲೆ ಕೊಡ್ತಿದ್ದೀವಿ ಸರ್. ಸರ್ ಈಗ ತೂಕ ಅಂದ್ರೆ ಲೈವ್ ವೇಟ್ ಜೀವಂತ ತೂಕ ಕೊಡ್ತೀರಿ, ಏನು ರೇಟಿಗೆ ಕೊಡ್ತಾ ಇದ್ದೀರಿ ಸರ್? ಸರ್ ಮೊದಲೆಲ್ಲ 420 ರೂಪಾಯಿ ಕೆಜಿ ಲೈವ್ ವೇಟ್ ಕೊಡ್ತಿದ್ವಿ ಸರ್. ಅದು ಹೆಂಗೆ ಅಂದರೆ ಬಲ್ಕ್ ಆಗಿ ಅಷ್ಟನ್ನು ತಗೊಂಡ್ರೆ ಅವ್ರು ಸೆಲೆಕ್ಟೆಡ್ 1-2 ತಗೊಂಡ್ರೆ 450-60 ರೂಪಾಯಿ ಸರ್. ಸರ್ ಈಗ ನೀವು ಮರಿನ ಸಂತೆಲಿ ತೊಗೊಳ್ತೀನಿ ಅಂತ ಹೇಳಿದ್ರಿ, ಈಗ ಸಂತೆಗೆ ಹೋದಾಗ ನೀವು ಮರಿನ ಸೆಲೆಕ್ಷನ್ ಮಾಡ್ಬೇಕಾರೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ, ಯಾವ ರೀತಿ ಮರಿಗಳನ್ನ ತಗೊಳ್ತೀರಾ ಸರ್? ಸರ್ ಈಗ ಸಂತೆಗೆ ಹೋಗ್ತೀವಿ ನಾವು, ಸಂತೆಗೆ ಹೋದಾಗ ಲಾಟ್ ಮರಿ ಹಾಕಿರ್ತಾರೆ, 20-30 ಹಿಂಗೆ ರಾಶಿ. ಈಗ ಒಂದು 20 ಉದಾಹರಣೆಗೆ ಮರಿ ಇದಾವೆ ಅಂದರೆ ಅದರಲ್ಲಿ ಹೆಂಗಾದ್ರೂ ಒಂದು 5 ಮರಿ ಡಮ್ಮಿ ಹಾಕಿರ್ತಾರೆ ಸರ್. ಅದಕ್ಕೆ ಏನು ಮಾಡ್ತೀವಿ ನಾವು, 500 ರೂಪಾಯಿ ದುಬಾರಿ ಆಗಲಿ, ಈಗ ಒಂದು 20 ಮರಿ ಇದಾವೆ ಅಂದರೆ ಅದ್ರ ಒಂದು 10 ಮರಿ ಹೇಳಪ್ಪ ಅಂತಂದು ಒಂದು 10 ಮರಿಯನ್ನು ಉದ್ದ ಬೀಸಾಗಿರ್ತಕ್ಕಂಥವನ್ನ ನೋಡಿ ಚೆನ್ನಾಗಿರೋನ ತಾಂತೀವಿ ಸರ್, ಸೆಲೆಕ್ಟ್ ಮಾಡಿ. ಸರ್ ಈಗ ಮರಿಗಳ ರೇಟು ಎಲ್ಲ ಕಡೆನೂ ದುಬಾರಿ ಆಗ್ತಾ ಬರ್ತಾ ಇದೆ. ಈಗ ಫೀಡ್ ರೇಟು ಕಾಸ್ಟು ಜಾಸ್ತಿ ಆಗ್ತಾ ಬರ್ತಾ ಇದೆ. ಈಗ ಸಾಕಾಣಿಕೆದಾರರು ಇದನ್ನೆಲ್ಲ ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ಬೇಕು ಸರ್? ಸರ್ ಏನಿಲ್ಲ, ಈಗ ಇದರಲ್ಲಿ ಏನಪ್ಪ ಸಮಸ್ಯೆ ಅಂದರೆ, ಈಗ ಮರಿ ತಂದ್ವಿ ಸರ್, ನಾವು ಫಸ್ಟ್ ಟೈಮು 2 ಟರ್ಮ್ ತಂದ್ವಿ. ಈ 2 ಮರಿ ನಮ್ಮ ಶೆಡ್ಡಿಗೆ ಬಂದೇ ಸತ್ತೋಗಿದ್ದಾವೆ. ಇವು ಅದ್ರ ಏನಾಗುತ್ತೆ ಅಂದರೆ ಒಂದು 50 ಮರಿ ತಂದಿದ್ರೆ 1-2 ಏನಾರು ಆದರೆ ಸುಧಾರಿಸ್ಕೋಬೋದು ಸರ್. ಅಷ್ಟ್ರ ಮೇಲೆ ಒಂದು 5-6-10 ಸತ್ತೋಗ್ಬಿಟ್ರೆ ಅವ್ನ ಲಾಭನೆಲ್ಲ ಅಲ್ಲೇ ಹೋಗ್ಬಿಡುತ್ತೆ ಸರ್. 4 ತಿಂಗಳು ಪುಕ್ಷಟೆ ಮೇಯಿಸಿ ಸಾಕಿ ಮಾರಬೇಕಾಗುತ್ತೆ ಸರ್. ಇದು ಏನಪ್ಪ ಅಂದರೆ ಕಾಯಿಲೆಗಳು ಭಾಳ ಬರ್ತವೆ, ಭಾಳ ಹುಷಾರಾಗಿ ಕೇರ್ಫುಲ್ಲಾಗಿ ವೆಟನರಿ ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಿ ಇಟ್ಕೊಂಡು ನೋಡ್ಕೊಂತ ಹೋಗ್ಬೇಕು ಸರ್. ಬಟ್ ಈ ಮರಿ ಡೆತ್ ಆಯ್ತು ಅಂದರೆ ಲಾಸ್ ಆಯಿತು ಅಂತಾರೆ ಸರ್. ಈಗ ಸರ್ ಸಂತೆಗಳಲ್ಲಿ ವ್ಯಾಪಾರದಾರರು ತಗೊಳ್ಳೋರಿಗೆ ಗೊತ್ತಿರಲ್ಲ ಅಂತೇಳಿ ತುಂಬ ಮೋಸ ಮಾಡ್ತಿದ್ದಾರೆ. ಈಗ 10 ಮರಿ ತಗೊಂಡು ತುಂಬ ಅಷ್ಟೊತ್ತಿಗೆ ಹೋದಾಗಲೇ ಬೇರೆ ಮರಿ ಯಾಕೆ ಚೇಂಜ್ ಮಾಡೋ ಥರ ಎಲ್ಲ ಮಾಡ್ತಿದ್ದಾರೆ. ಈಗ ತಗೊಳ್ಳೋರು ಯಾವ ರೀತಿ ಗಮನ ವಹಿಸಿ ಸಂತೆಯಲ್ಲಿ ಮರಿಗಳು ತಗೋಬೇಕು ಅಂತ ಹೇಳ್ತೀರಾ ಸರ್? ಈಗ ನಾವು ಈಗ ಏನು ಮಾಡ್ತೀವಿ ಅಂದರೆ ಸರ್, ಈಗ ಹೇಳಿದ್ದೀನಲ್ಲ, ಒಂದು 20 ಮರಿ ಇರ್ತೈತೆ, ಅದರಲ್ಲಿ ಒಂದು 10 ಸೆಲೆಕ್ಟೆಡ್ ಮಾಡ್ತೀವಿ. ಅದಕ್ಕೆ ಮೇನು ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ, ಹೋಗ್ಬೇಕಾದ್ರೆ ಒಂದು ಬಣ್ಣದ ಡಬ್ಬಿ ತಗೊಂಡೋಗ್ಬಿಡ್ತಾರೆ, ಅವರಲ್ಲಿ ಕುರ್ತಿದೆ ಅದನ್ನು ಅವರು ಸೀಲಿಂಗ್ ಮಾಡ್ಕೊತಾರೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಪ್ರತಿ ಸಂತೆಗಿರ್ತಕ್ಕಂಥ ಸೀಲಿಂಗು ಅದನ್ನೇ ತಗೊಂಡೋಗಲ್ಲ. ಕೆಲವರು ಕಲರ್ ವೈಸು ಅಲ್ಲೆಲ್ಲಿ ಸಿಗದಂತೆಲ್ಲ ತಗೊಂಡೋಗ್ತಾರೆ. ಆಮೇಲೆ ಕೆಲವರು ಏನು ಮಾಡ್ತಾರೆ, ಕತ್ರಿ ತಂದು ಇದು ಮಾಡ್ತಾರೆ. ಅದು ಕತ್ರಿದೇನೋ ಗುರ್ತು ಸಿಗಲ್ಲ ಸರ್, ಎಲ್ಲರೂ ಮಾಡಿರ್ತಾರೆ ಎಲ್ಲದು. ಕೆಲವರು ಪೇಂಟ್ ಹಚ್ಕೊಂತಾರೆ. ಆಮೇಲೆ ಆಳೊಬ್ರು ನುಡ್ತಂತಾರೆ, ಏನು ಮಾಡ್ತಾರೆ, ಒಂದು ಸೈಡ್ ಕಣ್ಣು ನಡೆಸ್ಬಿಟ್ರೆ ಇದೇ ಮರಿ ಇದೆ ಇಲ್ಲ ಅಂತ ಹೇಳ್ತಾರೆ. ನಮಗಿನ್ನೂ ಅನುಭವ ಇಲ್ದಾರೆ ಏನು ಮಾಡ್ತೀವಿ ನಾವು, ಒಂದು ಪೇಂಟ್ ಇಲ್ಲಾಂದರೆ ನಮ್ಮ ತಂದೆನೋ ನಮ್ಮ ಇವರೆಲ್ಲರೂ ಒಂದು ಫ್ರೆಂಡ್ಸ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿರ್ತೀವಿ, ಸುತ್ತ ನಿಂತ್ಕೊಂಡು ತಗೊಂಬರ್ತೀವಿ ಸರ್. ಇಲ್ಲ ಒಂದು ಸ್ವಲ್ಪ ಯಾವ ಮಾಡಿದ್ವಿ ಅಂದರೆ ನಮಗೆ ತೋರ್ಸೋದೇ ಒಂದು ಮರಿ, ಗಾಡಿಗೆ ಹಾಕ್ಬೇಕಾದ್ರೆ ಒಂದು ಮರಿ ಇರುತ್ತೆ. ಈ ರೀತಿನೂ ಸಾಕಾಣಿಕೆದಾರರು ಭಾಳ ಮೋಸ ಹೋಗ್ತೀರಾ, ಅದ್ರ ಬಗ್ಗೆ ಗಮನ ಹರಿಸ್ಕೋಬೇಕು ಸರ್. ಮಾರ್ಕೆಟಲ್ಲಿ ತರಬೇಕಾದ್ರೆ ನೀವು ಎಷ್ಟೇ ಹುಷಾರಾಗಿರ್ತೀನಿ ಅಂದ್ರೂ ಮೋಸ ಆಗೇ ಆಗುತ್ತೆ ಸರ್. ಮೋಸ ಮಾಡೇ ಮಾಡಿಕೊಡ್ತಾರೆ. ಆದರೂ ಆದಷ್ಟು ಸ್ವಲ್ಪ ಹುಷಾರಲ್ಲಿ ನಾವು ಮರಿ ತರಬೇಕಾದ್ರೆ ಏನು ಮಾಡಬೇಕು ಅಂದರೆ, ಸ್ನೇಹಿತರು ಮತ್ತೊಬ್ಬರು ಕರ್ಕೊಂಡು 1-2-3 ಹೋಗಿ ತರೋದು ಉತ್ತಮ ಸರ್. ಸಾಮಾನ್ಯವಾಗಿ ಕಂಡು ಬರುವಂಥ ರೋಗಗಳು ಯಾವ್ಯಾವು, ನೀವು ಅದನ್ನೆಲ್ಲ ಯಾವ ರೀತಿ ನಿವಾರಣೆ ಮಾಡ್ಕೊಳ್ತೀರಾ ಸರ್? ಸರ್ ಈಗ ನಾವು ಸಂತೆಗೆ ತಂದಾಗ ಯಾವ್ಯಾವ ಎಲ್ಲೆಲ್ಲಿಂದ ಬಂದಿರ್ತಾವೆ, ಯಾವ್ಯಾವ ಪ್ರದೇಶದಿಂದ ಹೆಂಗೆ ಸಾಕಿರ್ತಾರೆ ಅದೇನೋ ಗೊತ್ತಿರಲ್ಲ ಸರ್ ನಮಗೆ. ನಾವು ತಂದ ತಕ್ಷಣ ಏನು ಮಾಡ್ತೀವಿ ಅಂದರೆ, ಇವತ್ತು ತಂದ್ವಿ ಅಂದರೆ ನೆಕ್ಸ್ಟ್ ದಿನ ಬೆಳಗ್ಗೆನೇ ಡಿವಾರ್ಮಿಂಗ್ ಮಾಡ್ತೀವಿ ಸರ್. ನಾವು ಡಿವಾರ್ಮಿಂಗ್ ಯಾವ ಥರ ಮಾಡ್ತೀವಿ ಅಂದರೆ, ರಾತ್ರಿ ಮೇವು ಹಾಕಿರ್ತೀವಿ, ಆಮೇಲೆ ಮಲಗಬೇಕು ಮುನ್ನ ಮೇವು ನೀರು ಎರಡನ್ನೂ ತೆಗೆದುಬಿಡ್ತೀವಿ ಸರ್. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಒಂದೊಂದು ಮರಿಗೆ 5 ml ಅಂತೆ ಡಿವಾರ್ಮಿಂಗ್ ಮಾಡ್ತೀವಿ ಸರ್. ಮಾಡಿಬಿಟ್ಟು ಒಂದು 10ರಿಂದ 11 ಗಂಟೆ ತನಕ ಮೇವು ನೀರು ಏನನ್ನು ಕೊಡಲ್ಲ ಸರ್. ಆಮೇಲೆ 11 ಗಂಟೆ ಮೇಲ್ಪಟ್ಟು ಸ್ವಲ್ಪ ರಾಗಿ ಹುಲ್ಲು ಅದು ಕೊಡ್ತೀವಿ ಸರ್. ಆಮೇಲೆ ಏನು ಮಾಡ್ತೀವಿ, ಒಂದು 3-4 ದಿನ, ಒಂದು 2-3 ದಿನ ಆದಮೇಲೆ ಅದು ತಿರುಗಿನ ಮಾರನೇ ದಿನದಿಂದನೂ ಲಿವರ್ ಟಾನಿಕನ್ನು ಶುರು ಮಾಡ್ತೀವಿ. ಫುಡ್ ಜೊತೆಗೆ ಮಿಕ್ಸ್ ಮಾಡೋದಾದ್ರು ಮಾಡ್ಬೋದು, ಇಲ್ಲ ನೇರವಾಗಿ ಬಾಯಿಗೆ ಕೊಟ್ಟರು ಕೊಡ್ಬೋದು. ನಮಗೀಗ 1 ಅಲ್ಲ 2 ಇರಲ್ಲ, ಒಂದು 50 ಇರ್ತಾವೆ, ಡೈಲಿ ಕೊಡೋಕ್ಕಾಗಲ್ಲ ಅಂತ ನಾವು ಫುಡ್ ಜೊತೆಗೆ ಕಾನ್ಸಂಟ್ರೇಟ್ ಫೀಡ್ ಜೊತೆಗೆ ಕೊಟ್ಬಿಡ್ತೀವಿ. ಅದಾದ ಒಂದು 3-4 ದಿನದೊಳಗಾಗಿ ಏನು ಮಾಡ್ತೀವಿ ಸರ್, ಈ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಫಸ್ಟ್ ಅವ್ರ ಕಡೆಯಿಂದ ಇ ಟಿ ಮಾಡಿಸ್ತೀವಿ ಸರ್. ಈಗ ಇದು ಮೇ ಜೂನ್ ತಿಂಗಳಾಗೇನೋ ಇ ಟಿ ಮಾಡಬೇಕಾದ್ರೆ ಈಗ ಇ ಟಿ ಮಾಡಿಸ್ತೀವಿ ಸರ್. ಅದಾದ ಒಂದು 21 ಡೇಸ್ಗೆ PPR ಮಾಡಿಸ್ತೀವಿ ಸರ್. ಆಮೇಲೆ ಅದಾದ ಒಂದು ವಾರ 15 ದಿವಸದಲ್ಲಿ ಇದು ಯಾವುದೋ ನಾನು ಮಾಡಿಸ್ತೀವಿ, ಅದೇನೋ ಪೌಷ್ಟಿಕ ದುಷ್ಟು ಬರ್ತವೆ ಅಂತಂದು ಹೇಳ್ಬಿಟ್ಟು ಐವರ್ಮೆಕ್ಟಿನ್ ಒಂದು ಮಾಡಿಸ್ತೀವಿ ಸರ್. ಈ ನೀವು ವ್ಯಾಕ್ಸಿನ್ಗಳಿಗೆಲ್ಲ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿರಲ್ಲ, ಡಾಕ್ಟರ್ ಸೌಲಭ್ಯ ಎಲ್ಲ ಸಿಗುತ್ತಾ ನಿಮಗೆ? ಸರ್ ಖಂಡಿತ ಇಲ್ಲೇ ನಮ್ಮ ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ, ನಾವು ಯಾವಾಗಲೂ ಕರೆದ್ರು ಬಂದು ನೋಡ್ತಿದ್ದಾರೆ. ಆಮೇಲೆ ಅವರಲ್ಲಿ ಸಿಗ್ತಕ್ಕಂಥವನ್ನೆಲ್ಲ ಫ್ರೀ ವೆಟನರಿ ಎಲ್ಲ ಕೊಡ್ತಿದ್ದಾರೆ ಸರ್. ಅಂದ್ರೆ ನಿಮಗೆ ಫ್ರೀಯಾಗಿ ವ್ಯಾಕ್ಸಿನ್ಸ್ಗಳು ಎಲ್ಲ ಕೊಡ್ತಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್. ಬಂದಂತ ಸಣ್ಣ ಪುಟ್ಟ ಪೆಟ್ರೋಲ್ ಖರ್ಚು ಕೊಟ್ಟು ಕಳಿಸ್ತೀವಿ ಸರ್. ಈಗ ಯಾವ್ದಾದ್ರು ಕುರಿ ಆ ರೋಗ ಬಂದಿದೆ ಅಥವಾ ಜ್ವರ ಬಂದಿದೆ ಅಂತ ನಾವು ಯಾವ ರೀತಿ ಕಂಡು ಹಿಡ್ಕೋಬೇಕು ಸರ್? ನಾವು ಈಗ ಬೆಳಿಗ್ಗೆ ಸಂಜೆ ಕಾಳಾಕ್ತಿವಲ್ಲ,
ನಾವು ಬೆಳಗ್ಗೆ ಸಂಜೆ ಕಾನ್ಸಂಟ್ರೇಟ್ ಫೀಡ್ ಹಾಕಿದಾಗ ಹಾಕಿದ ತಕ್ಷಣಕ್ಕೆ ಎಲ್ಲ ಒಂದ್ರ ಮೇಲೆ ಒಂದು ಹೊಡೆದಾಡ್ಕೊಂಡು ತಿನ್ನಕ್ಕೆ ಬರ್ತದೆ ಸರ್. ಯಾವುದು ತಿಂದರೆ ಹಿಂದೆ ಹೋಗಿ ಸಪ್ಪಗೆ ನಿಂತೈತೆ ಅಂದರೆ ಅದನ್ನು ನಾವು ಗಮನಿಸ್ಬೇಕು ಸರ್, ಅದಕ್ಕೆ ಏನೋ ಸಮಸ್ಯೆ ಆಗಿದೆ ಅಂತಂದು. ಈ ಥರ ಗಮನಿಸ್ತೀರಲ್ಲ ನೀವು, ಅವಾಗ ಏನು ಪ್ರೋಸೆಸ್ನ ತಗೊಳ್ತೀರಾ? ಜ್ವರ ಬಂದಿದ್ರಲ್ಲ ಇಂಜೆಕ್ಷನ್ ಎಲ್ಲ ನೀವೇ ಮಾಡ್ತೀರಾ ಅಥವಾ ಯಾವ ರೀತಿ ತಗೊಳ್ತೀರಾ? ಸರ್ ಇಲ್ಲ, ಅದು ಫಸ್ಟ್ ನಾವು ನೋಡ್ತೀವಿ, ಮೂಗಲ್ಲಿ ಕಟ್ಕೊಂಡ್ರೆ ಗೊಣ್ಣೆ ಬರ್ತಿದ್ಯೋ ಅಥವಾ ಹಿಂದೆ ಬೇದಿ ಮಾಡ್ಕೊಂತಿದ್ಯೋ ಅಂತ. ಸಣ್ಣ ಪುಟ್ಟವಾದ್ರೆ ನಾವೇ ಮಾಡ್ತೀವಿ ಸರ್, ಮೂಗಲ್ಲಿ ಗೊಣ್ಣೆ ಬರೋದು ಅದು ಇದು ಅಂದರೆ. ಇನ್ನೂ ಸ್ವಲ್ಪ ಇದಾದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ನ ಕರ್ಸೇ ತೋರಿಸ್ತೀವಿ ಸರ್. ಸರ್, ಈಗ ಕುರಿಗಳಿಗೆ ಒಂದು ತಿಂಗಳಿಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಖರ್ಚು ಬರ್ಬೋದು ಸರ್ ಸಾಕೋದಕ್ಕೆ? ಸರ್ ಇವು ಮೊದಲೆಲ್ಲ ಒಂದು 600ರಿಂದ 700 ರೂಪಾಯಿ ಬರ್ತಿತ್ತು ಅಂತಂದು ಹೇಳ್ತಿದ್ರು. ನಾವು ನೋಡಿದ್ವಿ ಸರ್ ಒಂದು 700 ರೂಪಾಯಿ ಬರೋದು. ಇವಾಗೆಲ್ಲ ಫುಡ್ ರೇಟು ಜಾಸ್ತಿ ಆಗಿರೋದ್ರಿಂದ, ಆಮೇಲೆ ಸಿರಪ್ಗಳು ಟಾನಿಕ್ಗಳು ಎಲ್ಲ ಜಾಸ್ತಿ ಇರೋದ್ರಿಂದ ಕಡಿಮೆ ಅಂದ್ರೆ 1000 ರೂಪಾಯಿ ಬರ್ತಿದೆ ಸರ್ ಒಂದು ಮರಿಗೆ ಖರ್ಚು. ಈಗ ಫುಡ್ ಜಾಸ್ತಿ ಆಗಿದೆ ಅಂತ ನೀವು ಮರಿಗಳಿಗೆ ಅದನ್ನು ಕಮ್ಮಿ ಹಾಕೋದಕ್ಕೆ ಬರೋದಿಲ್ಲ? ಅಲ್ಲ, ಮರಿಗಳಿಗೆ ಕಡಿಮೆ ಹಾಕಿದ್ರೆ ಮರಿ ಬರೋದಿಲ್ಲ ವೇಗವಾಗಿ, ನಮಗೆ ತೂಕ ಬರೋದಿಲ್ಲ, ಗಟ್ಟಿ ಬರೋದಿಲ್ಲ. ಈಗ 3 ತಿಂಗಳು ಸಾಕೋದನ್ನ 2 ತಿಂಗಳಿಗೆ ನಾವು ಬರಬೇಕು ಅಂದ್ರೆ ಫುಡ್ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಮರಿ ಗಟ್ಟಿ ಬರೋದಿಲ್ಲ. ಆಮೇಲೆ ಏನಾಗುತ್ತೆ ಅಂದರೆ ಮರಿ ಇವತ್ತು ಕಾಲು kg ಕೊಡ್ತಿದ್ವಿ, ಫುಡ್ ರೇಟ್ ಕಡಿಮೆ ಆಯ್ತು ಅಂತ ಕಡಿಮೆ ಕೊಟ್ಬಿಟ್ರೆ ಮರಿ ಅಲ್ಲಿ ಜಂಗಿರ್ಕೊಂಡ್ಬಿಡ್ತದೆ ಸರ್ ಒಂದು ಸ್ವಲ್ಪ. ಅದಕ್ಕೆ ಈಗ ಕರೆಕ್ಟಾಗಿ ಏನು ಕೊಡ್ತಿದ್ವಿ ಯಾವ ಪ್ರಮಾಣದಾಗೆ ಹೋಗ್ತಾ 15 ಡೇಸ್ಗೊಂದ್ಸರಿ 100 ಗ್ರಾಮ್ ಹೆಚ್ಚಳ ಮಾಡ್ಕೊಂತ ಹೋಗ್ಬೇಕೆ ಹೊರತು ಕಡಿಮೆ ಮಾಡೋಕ್ಕೆ ಬರೋದಿಲ್ಲ ನಾವು. ಸರ್, ಈಗ ನೀವು ಏನು ರೇಷಿಯೋಲಿ ಫೀಡ್ ಕೊಡ್ತಾ ಇದ್ದೀರಾ ಅದನ್ನು ಯಾವ ರೀತಿ ಹೆಚ್ಚಿಸ್ತೀರಾ? ಸರ್ ಈಗ ನಾವು ಫಸ್ಟ್ ತಂದಾಗ ಅದು 3 ತಿಂಗಳು ಮರಿ ಆದರೆ ಒಂದು 14-15 kg 20 kg ಒಳಗೆ ಲೈವ್ ವೇಟ್ ಇದ್ದರೆ ಅದಕ್ಕೆ ಒಂದು 150 ಗ್ರಾಮ್ ಕೊಡ್ತೀವಿ ಸರ್. ಫಸ್ಟ್ಗೆ ಬಂದಾಗ ಬೆಳಗ್ಗೆ 150, ಸಂಜೆ 150 ಗ್ರಾಮ್ ಕೊಡ್ತೀವಿ. ಒಂದು 15 ಡೇಸ್ವರೆಗೂ ಹಾಗೆ ಕಂಟಿನ್ಯೂ ಮಾಡ್ತೀವಿ. ಒಂದು 15 ದಿವಸ ಆದಮೇಲೆ ಏನು ಮಾಡ್ತೀವಿ ಅಂದರೆ 200 ಗ್ರಾಮ್ ಕೊಡ್ತೀವಿ ಸರ್. ಇನ್ನೂ ಒಂದು 15 ದಿವಸ ಹೋದ್ಮೇಲೆ, ಒಂದು ತಿಂಗಳು ಮರಿ ಆಯಿತು ನಮ್ಮ ಶೆಡ್ಡಿಗೆ ಬಂದು ಅಂದಮೇಲೆ 100 ಗ್ರಾಮ್ ಜಾಸ್ತಿ ಮಾಡ್ತೀವಿ ಸರ್. ಒಂದು 1/4 kg ಲೆವೆಲ್ಗೆ ನಾವು ಹೋಗ್ತೀವಿ ಸರ್. ಈಗ ನೀವು 450 ರೂಪಾಯಿ ಲೈವ್ ವೇಟಾಗಿ ಮಾರ್ತೀನಿ ಅಂತ ಹೇಳಿದ್ರಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತಾ ಸರ್? ಸರ್ ಅದೇ ಹೇಳಿದ್ದೀನಲ್ಲ, ಈಗ 450 ರೂಪಾಯಿದಂತೆ ಮಾಡಿದರೆ ಅನುಕೂಲ ಆಗುತ್ತೆ. ಆದರೆ ಒಂದು ಬ್ಯಾಚಲ್ಲಿ ಈಗ ಒಂದು ಉದಾಹರಣೆಗೆ ಇವತ್ತು 50 ಮರಿ ಇದಾವೆ ಅಂದರೆ ಏನೋ 1-2 ಸತ್ತರೆ ಸುಧಾರಿಸ್ಕೋಬೋದು ಸರ್. 5-10 ಸತ್ತೋದಾಗ ಏನಾಗುತ್ತೆ ಅಂದರೆ ನಾವು ಹಾಕಿರೋ ಬಂಡವಾಳನೂ ಸೇರಿ ಹೋಗ್ಬಿಡ್ತದೆ ಸರ್ ಒಂದು ಸರಿ. ಏನು ಶೆಡ್ಡಿಂದ ಕೆಲಸನೆಲ್ಲ ನೀವೇ ನೋಡ್ಕೊಳ್ತಾ ಇದ್ದೀರಾ ಅಥವಾ ಯಾರನ್ನ ಕೆಲಸದವ್ರನ್ನ ಇಟ್ಕೊಂಡಿದ್ದೀರಾ ಸರ್? ಸರ್ ಶೆಡ್ಡಿನ ಕೆಲಸನ ಯಾರು ವರ್ಕರ್ಸ್ ಅಂತ ಏನಿಲ್ಲ ಸರ್. ನಾವು ನಮ್ಮ ಮಿಸ್ಸಸ್ ನಮ್ಮ ಮನೆಯವರು ಸೇರ್ಕೊಂಡು ಮಾಡ್ತೀವಿ. ಅದೇನು ತುಂಬಾ ಕೆಲಸ ಇರಲ್ಲ ಸರ್. ಬೆಳಿಗ್ಗೆ ಒಂದು ಅದು ಎಲಿವೇಟೆಡ್ ಶೆಡ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಕೆಲಸ, ಸಂಜೆ ಒಂದು ಅರ್ಧ ಗಂಟೆ ಕೆಲಸ ಇರ್ತದೆ. ಏನು ನೆಲದ ಮೇಲೆ ಬಿಟ್ರೆ ಏನಾಗುತ್ತೆ, ಬೆಳಿಗ್ಗೆ 1 ಗಂಟೆ ಕೆಲಸ, ಸಂಜೆ 1 ಗಂಟೆ ಕೆಲಸ ಆಗುತ್ತೆ ಅಷ್ಟೇ ಸರ್. ಇದರಿಂದ 100 ಮರಿ ಇದ್ರೂ ಒಬ್ಬರಿದ್ರೂ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಸರ್. ಸರ್, ಈಗ ಕೆಲಸಗಾರನ ಹಿಡ್ಕೊಂಡು ಮಾಡಿ ಶೆಡ್ಗಳೆಲ್ಲ ತುಂಬಾ ಮುಚ್ತಾ ಬಂದ್ಬಿಟ್ಟಿದ್ದಾವೆ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಅದರಲ್ಲಿ 1 ತಿಂಗಳು ಮೇಯಿಸಿದ್ರೆ ಒಂದು ಮರಿಯಿಂದ ಒಂದು 500 ರೂಪಾಯಿ ಉಳಿತಿದೆ ಸರ್. ಇವಾಗ ಅಂಥದ್ರಲ್ಲಿ ಕೆಲಸಗಾರನ ಇಟ್ಕೊಂಡು ಅವ್ರಿಗೆ 15,000-20,000 ಸ್ಯಾಲ್ರಿ ಕೊಟ್ಕೊಂಡು ಹೋದ್ರೆ ಅವರಿಗೆ ಅಂತಾನೆ 30ರಿಂದ 40 ಮರಿ ಸಾಕಬೇಕಾಗುತ್ತೆ. ನಾವು ಸಾಕ್ತಿರೋದೇ 30ರಿಂದ 40 ಮರಿ. ನಮಗೆ ಈಗ ಏನಾಗಿತ್ತಪ್ಪ ಅಂದರೆ ನಮ್ಮ ತೋಟಕ್ಕೂ ಸ್ವಲ್ಪ ಗೊಬ್ಬರ ಬೇಕು, ನಾವು ಕೆಲಸ ಖಾಲಿ ಇರ್ತೀವಲ್ಲ ಅಂತ ನಾವು ನಮ್ಮ ಮನೆಯವರು ಮಾಡ್ತೀವಿ ಸರ್. ನಾನೆಲ್ಲರ ಹೊರಗೆ ಹೋದಾಗ ನಮ್ಮ ಮನೆಯವ್ರು ಮಾಡ್ತಾರೆ, ನಾನಿದ್ದಾಗ ನಾನು ಆಗ್ತೀನಿ ಸರ್. ಅದ್ರಲ್ಲಿ ತುಂಬ ಕೆಲಸ ಇರಲ್ಲ ಸರ್. ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ. ಈ ಕೆಲಸಗಾರರು ನಾವು ಮಾಡೋ ರೀತಿಯಲ್ಲೂ ಕೆಲಸ ಮಾಡಲ್ಲ. ಹೌದು. ಈಗ ಅವ್ರದ್ದೇನು, ಈಗ ಸಪೋಸ್ ಏನಂದ್ರೆ ಕೆಲ್ಸಕ್ಕೆ ಇಟ್ಕೊಂಡಿದೀವಿ, ಒಬ್ರಿದ್ದಾರೆ ಮೇವ್ ಹಾಕಪ್ಪ ನೀರ್ ಹಾಕಪ್ಪ ಅಂತೀವಿ, ಅವ್ರು ಮೇವ್ ಹಾಕ್ತಾರೆ ಟಬ್ಬಿಗೆ. ಯಾವ ಮರಿ ಮೇಯ್ತೈತೋ ತಿಂತಿಲ್ವೋ ಅನ್ನೋದನ್ನ ಗಮನಿಸಲ್ಲ ಅವರು. ಅವ್ರದ್ದು ಏನಿರುತ್ತೆ ಹೇಳೋ, ಮೇವ್ ಹಾಕ್ತಾರೆ, ಕೆಲಸ ಮಾಡ್ತಾರೆ. ಅವಾಗ ಏನಾಗುತ್ತೆ, ಮರಿ ಯಾವ್ದಾರ ಒಂದು ದಿನ ಡಲ್ ಆಗಿತ್ತು ಅಂದ್ರೆ ಮಾರನೇ ದಿನ ಮರಿ ಸತ್ತೋಗ್ಬಿಡ್ತೈತಿ. ಅದರಿಂದ ನಾವೇ ಏನ್ ಮಾಡ್ತೀವಿ, ಖುದ್ದಾಗಿ ತುರ್ತಕ್ಕೆ ಹೋಗಿದ್ದು ನಾವು ಫೀಡ್ ಹಾಕ್ಬೇಕಾರೆ ಆಗಲಿ, ಮೇವ್ ಹಾಕ್ಬೇಕಾರೆ ಯಾವ ತಿಂತಿದ್ದಾವೆ ಯಾವ ತಿನ್ನಲ್ಲ ಅಂತಂದು ಅಬ್ಸರ್ವ್ ಮಾಡಿ ಇರ್ತೀವಿ ಸರ್. ಸರ್, ಈಗ ಇನ್ಸ್ಟಾಗ್ರಾಮು ಯೂಟ್ಯೂಬ್ ನೋಡ್ಕೊಂಡು ಭಾಳ ಜನ ಕುರಿ ಸಾಕಾಣಿಕೆ ಭಾಳ ಆದಾಯವಾಗಿದೆ ಅಂತೇಳಿ ತುಂಬ ಜನ ಬರ್ತಾ ಇದ್ದಾರೆ. ಇವರಿಗೆ ನೀವೇನಾದ್ರು ಹೇಳಕ್ಕೆ ಇಷ್ಟಪಟ್ಟರೆ ಏನು ಹೇಳ್ತೀರಾ ಸರ್? ಸರ್, ನಾವು ಯೂಟ್ಯೂಬ್ ನೋಡಿದ್ವಿ, ಇಲ್ಲ ಅಂತಂದು ಹೇಳಲ್ಲ. ನಾವೇನೋ ಸ್ವಂತಕ್ಕೆ ಮಾಡಿದ್ವಿ ಅಂತ ನಾವು ಯೂಟ್ಯೂಬ್ ನೋಡಿದ್ವಿ. ಆದರೆ ಅದರಲ್ಲಿ ಮಾಹಿತಿ ಕೊಟ್ಟ ಪ್ರಕಾರವಾಗಿ ಭಾಳ ಈಸಿ ಇಲ್ಲ ಸರ್. ಇದು ಸುಮ್ಮನೆ ಈಗ ಹೇಳ್ತಾರೆ, ನಾನೀಗ 100 ಕುರಿ ಸಾಕಿಬಿಟ್ಟಿದ್ದೀನಿ, 3 ಲಕ್ಷ ಬಂದ್ಬಿಡ್ತು, 10 ಲಕ್ಷ ಬಂದ್ಬಿಡ್ತು ಅಂತಂದು ಬಾಯಲ್ಲಿ ಹೇಳಕ್ಕೆ ಸುಲಭ. ಅದನ್ನು ತಂದು ಅನುಭವಿಸಿ ಸ್ವಂತ ಕೃತಕ ಮಾಡ್ತಾರಲ್ಲ. ಈಗ ಮಳೆಗಾಲ ಬಂತು, ಈಗ ನಾನಾ ಥರದ ರೋಗಗಳು ಬರ್ತವೆ. ಅವನು ಎಷ್ಟು ಹುಷಾರ ಕಾಪಾಡ್ಕೊಂತೀಯ, ಮಕ್ಕಳನ್ನ ಕಾಪಾಡ್ದಂಗೆ ಕಾಪಾಡ್ಬೇಕು ಸರ್. ಈಗ ಏನಾಗಿತ್ತೆ ಅಂದರೆ, ಈಗ ಬೇರೆ ಎಲ್ಲ ಹೋಗಿ ಕೆಲಸ ಮಾಡಿ ಇನ್ನೊಬ್ಬರ ಅಂಡರಲ್ಲಿ ಮಾಡೋದ್ಕಿಂತಲೂ ಇನ್ನು ಮನೆ ಹತ್ರ ಜಾಗ ಇದ್ದರೆ ಸ್ವಲ್ಪ ಮಾಡ್ಕೊಂಡ್ರೆ ನಮ್ಮ ಕೂಲಿ ನಾವು ದುಡ್ಕೋಬೋದು ಅಷ್ಟೇ ಸರ್. ಸರ್, ಈಗ ನೀವು ಶೆಡ್ಗಳಿಗೆಲ್ಲ ಈ ಉಪ್ಪಿನ ಕಲ್ಲು ಕಟ್ಟಿದ್ದೀರಾ, ಇದ್ರ ಬಗ್ಗೆ ಏನು ಅಂತ ಸ್ವಲ್ಪ ಹೇಳಕ್ಕಾಗುತ್ತೆ ಅದು ನಮ್ಮ ಡಾಕ್ಟ್ರಿಗೆ ಕೇಳಿದ್ವಿ. ಆಮೇಲೆ ನಮ್ಮ ಸ್ನೇಹಿತರು ಬೇರೆ ಫಾರ್ಮ್ಗಳ ವಿಸಿಟ್ ಕೊಟ್ಟಾಗ ಅದರಲ್ಲಿ ಕ್ಯಾಲ್ಸಿಯಂ ಅಂತ ಇರ್ತತೆ. ಈಗ ಒಂದೇ ಥರದ ಹುಲ್ಲನ್ನು ಕೊಡ್ತಿರ್ತೀವಿ ನಾವು. ಅದನ್ನು ಸ್ವಲ್ಪ ನೆಕ್ಕಿದಾಗ ನಾಲಿಗೆಗೆ ಒಂದು ಸ್ವಲ್ಪ ರುಚಿ ಬದಲಾವಣೆ ಆಗುತ್ತೆ, ನೀರು ಕುಡಿತವೆ ಅನ್ನೋ ಉದ್ದೇಶಕ್ಕೆ ಕಟ್ಟಿದ್ವಿ ಸರ್ ನಾವು. ಓಕೆ ಸರ್, ಇದು ಗೊಬ್ಬರನಾ ಸರ್
ನೀವೇನಾದ್ರು ಮಾರ್ತೀರಾ ಅಥವಾ ನೀವೇ ಬಳಸ್ಕೊಳ್ತೀರಾ ಸರ್? ಸ್ವಲ್ಪ ತೋಟ ನಮ್ಮದೇ ಇದೆ ಸರ್, ಹಂಗಾಗಿ ನಾವು ಇನ್ನೂ ಹೊಸ್ದಾಗಿ ಮಾಡಿದ್ವಿ, ನಮ್ದಕ್ಕೆ ಬೇಕು ಸರ್ ನಮ್ಗೆ. ಹಂಗಾಗಿ ಫಸ್ಟ್ ಕಾನ್ಸೆಪ್ಟ್ ಮಾಡಿದ್ದೆ ಇದನ್ನ ಶೆಡ್ಡನ್ನು ಕುರಿ ಸಾಕಬೇಕು ಅಂತ ಗೊಬ್ಬರಕ್ಕೋಸ್ಕರನೇ ಸರ್ ಮಾಡಿದ್ದೆ. ನಮ್ಮದು ಒಂದು 2 ರಿಂದ 3 ಎಕರೆ ಅಡಿಕೆ ತೋಟ ಇದೆ. ನಾವು ವರ್ಷ 1.5-2 ಲಕ್ಷ ರೂಪಾಯಿ ಗೊಬ್ಬರ ತಗೊಂತಿದ್ವಿ. ಆ ಗೊಬ್ಬರನೂ ನಮಗೆ ಉಳಿತಾಯ ಆಗುತ್ತೆ ಅನ್ನೋದು ಮಾಡಿದ್ವಿ ಸರ್. ಈಗ ತಗೊಳ್ಳೋ ಗೊಬ್ಬರನು ಎಲ್ಲ ಒಳ್ಳೇದು ಬರ್ತಾ ಇಲ್ಲ, ಕಲಬೆರಕೆ ಗೊಬ್ಬರ ಬರ್ತಾ ಇದೆ, ಹೌದು ಅದರಿಂದ ನೀವು ಸ್ವಂತವಾಗಿ ಮಾಡ್ಕೊಂಡಿರಾ ಅಂತ. ಹೌದು ಸರ್. ಹಂಗಾಗಿ ಕರಿಗಳಿಗೆ ಕಸಿ ಏನಾದ್ರು ಮಾಡಿಸ್ತೀರಾ ಅಥವಾ ಇಲ್ವಾ ಸರ್? ಇಲ್ಲ ಸರ್, ಇಲ್ಲ ಸರ್, ಕಸಿ ಏನು ಮಾಡಿಸೋದಿಲ್ಲ ಅವೆಲ್ಲ ಏನು ಮಾಡ್ಸಲ್ಲ ಸರ್. ಸರ್. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ಶೆಡ್ ಮಾಡಬೇಕು ಅಂತ ಏನಾದ್ರು ಗುರಿ ಇಟ್ಕೊಂಡಿದ್ದೀರಾ ಸರ್? ಸರ್ ನಾವು ಇದರಲ್ಲಿ ಇನ್ನೊಂದು ವರ್ಷ ನೋಡಬೇಕು. ಇದರಲ್ಲಿ ಸ್ವಲ್ಪ ಅನುಕೂಲ ಆದರೆ ಒಂದು ಅರ್ಧ ಎಕರೆ ಜಮೀನು, 1 ಎಕರೆ ಜಮೀನು ತಂದು ದೊಡ್ಡದಾಗೆ ಫಾರ್ಮರ್ಸ್ ಮಾಡಬೇಕು ಅಂತಲೇ ಅನ್ಕೊಂಡಿದ್ದೀವಿ ಸರ್. ಇದರಿಂದ ಫಸ್ಟ್ ಏನು ಲಾಭದಾಯಕ ಇದೆ ಅಂತಂದು ಸ್ವಲ್ಪ ತಿಳ್ಕೊಂಡು, ಆಮೇಲೆ ಕಷ್ಟ ಸುಖವನ್ನು ಇದರಲ್ಲಿ ಅನುಭವಿಸಿ ಯಾವ ರೋಗಗಳು, ಯಾವ ಥರ ಮರಿ ಸಾಕಬೇಕು ಎಲ್ಲದನ್ನು ತಿಳ್ಕೊಂಡು ಆಮೇಲೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಸರ್, ಈ ಮೇವನ್ನೆಲ್ಲ ನೀವು ಖರೀದಿ ಮಾಡ್ಕೊಂಬರ್ತೀರಾ ಅಥವಾ ನೀವೇ ಬೆಳ್ಕೊಳ್ತೀರಾ ಸರ್? ಇಲ್ಲ ಸರ್, ಈಗ ಹೊಸದಾಗಿ ಖರೀದಿ ಮಾಡಿದ್ವಿ, ಮುಂದೆ ಬೆಳ್ಕೋಬೇಕು ಅನ್ನೋ ಪ್ಲಾನಲ್ಲೂ ಇದೀವಿ ಸರ್. ಈಗ ಬೆಳ್ಕೊಂಡ್ರೆ ಅದರಲ್ಲೂ ಕಾಸ್ಟ್ ಕಡಿಮೆ ಆಗುತ್ತೆ. ಸ್ವಲ್ಪ ಖಾಲಿ ಜಮೀನಿದೆ ಸರ್. ಇನ್ನೊಂದು ಏನಾಗುತ್ತೆ ಅಂದರೆ, ಬೆಳೆದ್ರೂ ನಾವು ಉತ್ತು ಬಿತ್ತು ಬೆಳೆದು ರೇಟಿಗೆ ಮಾರ್ಕೆಟೆಲ್ಲ ಸಿಗ್ತದೆ ಸರ್, ಹಂಗಾಗ್ಬಿಟ್ಟಿದ್ದೀವಿ ಸರ್. ಇಷ್ಟೊತ್ತೂ ಕುರಿ ಸಾಕಾಣಿಕೆ ಬಗ್ಗೆ ಯಾವ ರೀತಿ ಮಾಡಬೇಕು, ಬಿಗಿನರ್ಸ್ ಬಂದರೆ ಯಾವ ರೀತಿ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ತುಂಬ ಮಾಹಿತಿ ಕೊಟ್ರಿ. ಇದರಿಂದ ನಮ್ಮ ವೀಕ್ಷಕರಿಗೆ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸರ್, ಧನ್ಯವಾದಗಳು.